ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಮೊನ್ನೆ ಒಂದು ಹೋರಾಟ ನಡೀತು, ಜಿಲ್ಲೆಗಳ ಹೋರಾಟ. ಹೋರಾಟ ಅನ್ನೋದು ಯಾವಾಗಲೂ ನಮಗೆ ಒಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು. ಅವಾಗ ಮಾತ್ರ ನಾವು ಅನ್ಕೊಂಡಿರೋದನ್ನ ಮುಟ್ಟೋದಕ್ಕೆ ಸಾಧ್ಯವಾಗತ್ತೆ. ಕೆಲವೊಬ್ರು ಹೋರಾಟ ಮಾಡೋದಕ್ಕೆ ಬಂದಿದ್ದಾರೆ. ನಾನು ನರೇಂದ್ರ ಮೋದಿಯವ್ರನ್ನ ಬೈತಾರೆ. ಅವ್ರಿಗೆ ಬೈಯುವಂಥ ಹಕ್ಕು ಯಾರು ಕೊಟ್ಟಿದ್ದಾರೆ? ನಮ್ಮ ದೇಶದ ಪ್ರಧಾನಿ. ಆಕ್ಚುಲಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅವರು ನಮ್ಮ ಎಲ್ಲರಿಗೂ 140 ಕೋಟಿ ಜನಸಂಖ್ಯೆ ಏನಿದ್ದಾರೆ ಅವ್ರಿಗೆ ಪ್ರಧಾನಿ. ಅವ್ರ ಬಗ್ಗೆ ಇನ್ನ 22 ವರ್ಷ 23 ವರ್ಷದ ಇನ್ನ ಪ್ರಪಂಚನೇ ಈಗ ಕಂಡುಬಿಡ್ತಾರಂತ ವ್ಯಕ್ತಿ ಕೆಟ್ಟದಾಗಿ ಮಾತಾಡ್ತಾನೆ. ಓಕೆನಾ? ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಓಕೆನಾ? ಹೋಗಿ ಹಲ್ ತೊಳ್ಕೊಬಾ ಅಂತ ಹೇಳ್ತಾರೆ. ಪಾನ್ ಪರಕ್ ಉಗಿಬಾರ ಅಂತ ಹೇಳ್ತಾನೆ. ಇವೆಲ್ಲ ಹೇಳೋದಕ್ಕೆ ಅಧಿಕಾರವನ್ನ ಕೊಟ್ಟವರು ಯಾರು? ನೀವು ಹೋರಾಟ ಮಾಡಿ. ಏನ್ ಹೋರಾಟ ಮಾಡ್ತಾ ಇದ್ದೀರಾ? ರಾಜೀನಾಮೆ ಕೊಡಿಸ್ಬೇಕು. ಸತ್ತಂತ ಮಕ್ಳಿಗೆ 1 ಕೋಟಿ ದುಡ್ಡನ್ನ ಕೊಡಿಸ್ಬೇಕು. ಪೊಲೀಸರಿಗೆ ಹೊಡೆಯಂತ ಅಧಿಕಾರ ಕೊಟ್ಟವ್ರು ಯಾರು? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಓಕೆನಾ? ಬಸ್ಸು ಸಾರಿಗೆಲ್ಲ ಜೀಪ್ ಎಲ್ಲ ಹೊಡೆದಾಕಂತ ಯಾರು ಅಧಿಕಾರ ಕೊಟ್ಟಿದ್ದು ನಿಮ್ಗೆ? ಅದ್ಯಾರ್ದು? ನಮ್ದು. ನಮ್ಮಂತ ನಿಮ್ಮಂತ ನೂರಾರು ಜನಗಳ ತೆರಿಗೆ ದುಡ್ಡದು. ಹೊಡೆದೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಹೋರಾಟ ಮಾಡಬೇಕು ಅಂದ್ರೆ ಮಾಸ್ಕ್ ಯಾಕೆ ಹಾಕೋ ಬರ್ತೀರಾ? ಮಾಸ್ಕ್ ಹಾಕೋ ಬಂದು ದಾಂಬಲಿ ಬರ್ಸ್ತೀರಾ? ಹಂಗ ಹಾಕೋ ಬರೋದು ಯಾರು? ನಕ್ಸಲರು. ದೇಶದ ದ್ರೋಹಿಗಳು ಹಾಕೋ ಮಾಸ್ಕ್ ಹಾಕೋ ಬಂದು ಕಲ್ಲು ಹೊಡಿತಾರೆ. ಹಾಗಾದ್ರೆ ನೀವು ದೇಶ ದ್ರೋಹಿಗಳ? ಹೋರಾಟ ಮಾಡಿ, ಕೇಳಿ, ಅದರಲ್ಲೇನು ತಪ್ಪಿಲ್ಲ. ಪ್ರಧಾನಿಯವನ್ನ ಅವಮಾನ ಮಾಡುವುದು ತಪ್ಪು. ಓಕೆನಾ? ಜೊತೆಗೆ ಹಾನಿ ಮಾಡುವುದು, ಅದು ಎಲ್ಲರ ತೆರಿಗೆ ದುಡ್ಡು. ನಂದು ನಿಮ್ದು ಪ್ರತಿಯೊಬ್ಬರು 140 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರದು ತೆರಿಗೆ ದುಡ್ಡದು. ಪ್ರತಿಯೊಬ್ಬರು ಅದನ್ನ ಹಾನಿ ಮಾಡುವ ಹಕ್ಕು ಯಾರಿಗೂ ಇಲ್ಲ. ನನ್ನ ಕಡೆಯಿಂದ ಏನಾಗ್ತದೆ ಅಂದ್ರೆ ಜಂಜಿಗಳು ಅಂತ ಹೇಳ್ತಾರಲ್ಲ, ನಿಮ್ಮಂತರ ಕೈಗೆ ಆಡಳಿತನ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ಬೇರೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ದೀರಾ, ನೇಪಾಳದಲ್ಲಿ ನೋಡ್ತಾ ಇದ್ದೀರಾ, ಯುಕ್ರೇನಲ್ಲಿ ನೋಡ್ತಾ ಇದ್ದೀರಾ. ಆ ಪರಿಸ್ಥಿತಿ ಅದಕ್ಕಿಂತ ಅತೀತವಾಗಿ ತಂದಿಕ್ ಬಿಡ್ತೀರಾ. ಅಲ್ಲಿ ಜನಸಂಖ್ಯೆ ಕಮ್ಮಿ ಇದೆ, ನಮ್ದು 140 ಕೋಟಿ ಜನಸಂಖ್ಯೆ ಇದೆ. ಆ ತರ ಪರಿಸ್ಥಿತಿಗೆ ನೀವು ತಗೊಂಡೋಗ್ತೀರಾ. ಹಾಗಾಗಿ ಇಂಥವ ಯಾರು ಡ್ಯಾಮೇಜ್ ಮಾಡಿದ್ದಾರೆ, ಯಾರು ಕಲ್ತೂರಾಟ ಮಾಡಿದ್ದಾರೆ, ಅವ್ರಿಗೆ ಕಠಿಣ ಕ್ರಮ ಆಗ್ಲೇಬೇಕು. ಜೊತೆಗೆ ಯಾರು ಡ್ಯಾಮೇಜ್ ಮಾಡಿದ್ದಾರೆ ಅವ್ರ ಆಸ್ತಿನ ಮುಟ್ಕೋಲ್ ಹಾಕೋಬೇಕು. ಅವಾಗ್ಲೇ ಅವ್ರಿಗೆ ಪಾಠ ಬರೋದು. ನೀವು ಆಸ್ತಿ ಮುಟ್ಕೋಲ್ ಹಾಕಿದಾಗ ಅವ್ರಿಗೆ ಇನ್ನೊಂದ್ಸಲಿಗೆ ಭಯ ಬರ್ತದೆ. ನಾನೇ ಕಲ್ಲು ಹೊಡಿಬೇಕು ಅಂದ್ರೆ, ಏನಾದ್ರು ಬೆಂಕಿಗೆ ಹಚ್ಬೇಕು ಅಂದ್ರೆ, ಸುಟ್ಟಾಕ್ಬೇಕು ಅಂದ್ರೆ ಅವಾಗ ಅವ್ರಿಗೆ ಭಯ ಬರ್ತದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಭಯ ಬರೋದಿಲ್ಲ. ಹಾಗಾಗಿ ಇವರ ಆಸ್ತಿನ ಮುಟ್ಕೋಲ್ ಹಾಕಬೇಕು. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾನು ಕಣಕಣಿಯ ಮನವಿ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ಜ್ಞಾನವಂತರು ಮಾತಾಡ್ತಾ ಇದ್ದಾರೆ. ಇನ್ನ ಮಾತಾಡಿ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ನನ್ನಲ್ಲಿ ಕಳಕಳಿಯ ಮನವಿ. ಯಾವುದೇ ಕಾರಣಕ್ಕೂ ನಮ್ಮ ನರೇಂದ್ರ ಮೋದಿ ಅವರಿಗೆ, ನಮ್ಮ ದೇಶದ ಪ್ರಧಾನಿ ಅವರು, ಅಂಥವ್ರಿಗೆ ಏಕವಚನವಾಗಿ ಬಳಸಬಾರ್ದು. ಪ್ರಧಾನಮಂತ್ರಿ ಅವ್ರಿಗಾಗ್ಲಿ, ರಾಷ್ಟ್ರಪತಿಯವ್ರಿಗಾಗ್ಲಿ ಏಕವಚನದಲ್ಲಿ ಮತ್ತೆ ಅವ್ರ ಬಾಡಿ ಶೇಮಿಂಗ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾನಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದೆ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.